ದಕ್ಷಿಣ ಕನ್ನಡ ಜಿಲ್ಲೆ ಸದಾ ಯಾಕೆ ಧರ್ಮದ್ವೇಷದಿಂದ ಕುದಿತಾ ಇರುತ್ತೆ ಅನ್ನುವ ಪ್ರಶ್ನೆ ಜಿಲ್ಲೆಯ ಹೊರಗಿನ ಜನರನ್ನ ಕಾಡುವುದು ಸಹಜ. ಇದಕ್ಕೆ ಕೆಲವು ಕಾರಣಗಳಿವೆ. ಇಲ್ಲಿ ಪ್ರಚೋದನಕಾರಿ ಭಾಷಣ ಎಂಬುದು ಸಹಜವೇ ಆಗ್ಬಿಟ್ಟಿದೆ. ತಿಂಗಳ ಹಿಂದೆ ಅಶ್ರಫ್ ಎಂಬ ಕೇರಳದ ವ್ಯಕ್ತಿಯನ್ನು ಥಳಿಸಿ ಹತ್ಯೆ ಮಾಡಲಾಯಿತು. ಇದರಲ್ಲಿ ಬಿಜೆಪಿಯ ಸ್ಥಳೀಯ ನಾಯಕರೊಬ್ಬರು ಭಾಗಿಯಾಗಿದ್ದಾರೆ ಅನ್ನುವ ಆರೋಪ ಕೇಳಿಬಂತು. ಆದರೆ ಸ್ಥಳೀಯ ಬಿಜೆಪಿ ಶಾಸಕರು ಈ ಹತ್ಯೆಯನ್ನು ಖಂಡಿಸಿ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಆ ಬಳಿಕ ರೌಡಿ ಶೀಟರ್ ಆಗಿರುವ ಸುಹಾಸ್ ಶೆಟ್ಟಿ ಹತ್ಯೆ ನಡೆಯಿತು. ತಕ್ಷಣ ಜಿಲ್ಲೆಯ ಬಿಜೆಪಿ ಶಾಸಕರೆಲ್ಲ ಚುರುಕಾದರು, ಖಂಡನೆ ವ್ಯಕ್ತಪಡಿಸತೊಡಗಿದರು. ಇದೇ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿಯೂ ನಡೆಯಿತು. ಸುಹಾಸ್ ಶೆಟ್ಟಿ ಹತ್ಯೆ ನಡೆದ ಬಜಪೆ ಪೊಲೀಸ್ ಠಾಣೆಯ ಮೇಲೆಯೇ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಉಲ್ಲಾಸ್ ಕೆಟಿ ಎಂಬುವರು ಆರೋಪ ಹೊರಿಸಿದರು. ಅಲ್ಲಿಯ ಕಾನ್ಸ್ಟೇಬಲ್ ರಶೀದ್ ಅವರೇ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬಂತೆ ಹೇಳಿಕೆ ನೀಡಿದರು. ಅವರಿಗೆ ಸಮಿತ್ ರಾಜ್ ಎಂಬುವ ಸಾಥ್ ನೀಡಿದರು. ಇದರ ಬೆನ್ನಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮುಸ್ಲಿಮರನ್ನ ಹೀನಾಯವಾಗಿ ನಿಂದಿಸಿ ಭಾಷಣ ಮಾಡಿದರು. ಆ ಸಂದರ್ಭದಲ್ಲಿ ಸೆಕ್ಷನ್ 163 ಜಾರಿಯಲ್ಲಿತ್ತು. ಬೆಳ್ತಂಗಡಿಯ ತೆಕ್ಕಾರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದರು. ಅದರ ಬೆನ್ನಿಗೆ ಇನ್ನೆರಡು ಪ್ರಚೋದನಕಾರಿ ಹೇಳಿಕೆಗಳು ಬಂದವು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಏರ್ಪಡಿಸಿದ್ದ ಬಜಪೆ ಚಲೋ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶ್ರೀಕಾಂತ್ ಶೆಟ್ಟಿ ಎಂಬುವರು ಅತ್ಯಂತ ಪ್ರಚೋದನಕಾರಿಯಾಗಿ ಮಾತಾಡಿದರು. ಮುಸ್ಲಿಮರ ವಿರುದ್ಧ ಪ್ರತಿಕಾರ ತೀರಿಸುವ ಹೇಳಿಕೆಗಳನ್ನು ನೀಡಿದರು. ಅದೇ ಕಾರ್ಯಕ್ರಮದಲ್ಲಿ ಭರತ್ ಕುಮಟೇಲು ಎಂಬ ವ್ಯಕ್ತಿ ಅಂಥದ್ದೇ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದರು. ಇದರ ಬೆನ್ನಿಗೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಕಲಬುರಗಿಯ ಸಭೆಯೊಂದರಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿ ಮಾತನಾಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರಂತೆ ಕಾಣಿಸುತ್ತದೆ ಎಂದು ಅವರು ಹೇಳಿದರು. ಹೀಗೆ ಹೇಳುವುದಕ್ಕೆ ಕಾರಣ ಅಲ್ಲಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಎಂಬ ಮುಸ್ಲಿಂ ಮಹಿಳೆ ಆಗಿರುವುದೇ ಅನ್ನೋದು ಎಲ್ಲರಿಗೂ ಗೊತ್ತು. ದಕ್ಷಿಣ ಕನ್ನಡದ ಸ್ಥಿತಿ ಹೇಗಿದೆ ಅಂದರೆ, ಕೋಮು ಪ್ರಚೋದನಕಾರಿ ಭಾಷಣ ಮಾಡುವವರು ಪೊಲೀಸ್ ಅಧಿಕಾರಿಗಳನ್ನು ಲೆಕ್ಕಿಸುವುದಿಲ್ಲ. ಪೊಲೀಸ್ ಅಧಿಕಾರಿ ಮುಸ್ಲಿಂ ಆದರೆ ಅವರನ್ನೇ ಅಪರಾಧಿ ಎಂದು ಬಿಂಬಿಸುತ್ತಾರೆ. ಅಂಥವರ ಬಂಧನವೂ ಆಗುವುದಿಲ್ಲ. ಇನ್ನೊಂದು ಕಡೆ ಇಂತಹ ಹೇಳಿಕೆಗಳನ್ನು ಬಿಜೆಪಿಯ ಜನಪ್ರತಿನಿಧಿಗಳೇ ನೀಡುತ್ತಾರೆ. ಜಿಲ್ಲಾಧಿಕಾರಿಯ ಧರ್ಮವನ್ನು ನೋಡಿ ಅವರು ಪಾಕಿಸ್ತಾನದಿಂದ ಬಂದವರು ಎಂಬಂತೆ ಓರ್ವ ಶಾಸಕರೇ ಹೇಳುವುದಾದರೆ ಅದು ಕೊಡುವ ಸಂದೇಶ ಏನು? ದಕ್ಷಿಣ ಕನ್ನಡದಲ್ಲಿ ಪ್ರತಿದಿನವೆಂಬಂತೆ ಧರ್ಮದ್ವೇಷದ ಹೇಳಿಕೆಗಳು ನೀಡಲಾಗ್ತಾ ಇದ್ರೂ ಅವರ ಮೇಲೆ ಯಾವುದೇ ಕ್ರಮ ಅನ್ನುವಂಥದ್ದು ಜುಜ್ಬಿ ಎಫ್ಐಆರ್ಗೆ ಮಾತ್ರ ಸೀಮಿತವಾಗುತ್ತೆ. ಅದರ ಆಚೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುವುದಿಲ್ಲ. ಇದು ಪದೇ ಪದೇ ನಡೆದಾಗ ಯುವ ಸಮೂಹ ಅಂತ ಹೇಳಿಕೆಗಳಿಂದ ಪ್ರಚೋದಿತವಾಗುತ್ತೆ. ಎಫ್ಐಆರ್ ಆದರೂ ತಮಗೇನು ಆಗಲ್ಲ ಎಂಬ ಹುಂಬ ಧೈರ್ಯ ಯುವಕರಲ್ಲಿ ಮೂಡುತ್ತದೆ. ಇಂಥ ಯುವಕರನ್ನ ಬಿಡಿಸುವುದಕ್ಕಾಗಿಯೇ ಲೀಗಲ್ ಟೀಮ್ ಕೂಡ ರಚನೆಯಾಗಿರುತ್ತೆ. ಸದ್ಯ ಆಗಬೇಕಾಗಿರುವುದು ಏನೆಂದರೆ, ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಜಿಲ್ಲಾಡಳಿತ ತೀವ್ರವಾಗಿ ಪರಿಗಣಿಸಬೇಕು. ವರ್ಷಗಟ್ಟಲೆ ಜೈಲಿನಿಂದ ಹೊರಬರದಂತಹ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಬೇಕು. ಧರ್ಮ ನೋಡದೆ ಈ ಕ್ರಮಗಳು ಆಗಬೇಕು. ಧರ್ಮದ್ವೇಷದ ಹೇಳಿಕೆಯನ್ನು ನೀಡುವವರು ಮತ್ತು ಅದರಿಂದ ಪ್ರಚೋದಿತರಾಗಿ ಹಿಂಸಾಕೃತ್ಯಕ್ಕೆ ಇಳಿಯುವವರಿಗೆ ಪಾಠವಾಗುವಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವವರು ಹಿಂದೂಗಳಾದರೂ ಮುಸ್ಲಿಮರಾದರೂ ಅವರ ಧರ್ಮ ಮುಖ್ಯ ಆಗಲೇಬಾರದು. ಇದೇ ವೇಳೆ ಜನಪ್ರತಿನಿಧಿಗಳ ಪ್ರಚೋದನಕಾರಿ ಹೇಳಿಕೆಯನ್ನು ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಓಟಿಗಾಗಿ ಹಾಗೆ ಹೇಳ್ತಾರೆ ಎಂಬ ಸಹಜ ಭಾವದಲ್ಲಿ ಯಾವ ಹೇಳಿಕೆಯನ್ನೂ ಪರಿಗಣಿಸಬಾರದು. ಅಂಥ ಹೇಳಿಕೆಗಳು ಸಮಾಜವನ್ನು ವಿಭಜಿಸುತ್ತವೆ. ಅವರ ಬೆಂಬಲಿಗರಲ್ಲಿ ಧೈರ್ಯ ತುಂಬುತ್ತೆ. ರವಿಕುಮಾರ್ ಆಗಲಿ ಪೂಂಜಾ ಆಗಲಿ ಕಾನೂನಿಗಿಂತ ಮೇಲಲ್ಲ ಎಂಬುದನ್ನು ಸರ್ಕಾರ ಕಠಿಣ ಕ್ರಮಗಳ ಮೂಲಕ ಸಾರಬೇಕು. ಕಾನೂನನ್ನು ಬಿಗಿಗೊಳಿಸುವುದರ ಹೊರತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಹಜ ಸ್ಥಿತಿಗೆ ತರುವುದಕ್ಕೆ ಬೇರೆ ಯಾವ ಮಂತ್ರದಂಡವೂ ಇಲ್ಲ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.